ಸಿನಿಮಾ ಕಾನ್ 2026. ಸೊ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹಬ್ಬ ತುಂಬ ಜೋರಾಗಿರುವಂಥದ್ದು. ಸೊ ಅಮೇರಿಕಾದಲ್ಲಿ ಈ ಒಂದು ಕಾಮಿಕ್ ಕಾನ್ 2026 ಸಂಭ್ರಮ ಸಿನಿಮಾ ಹಬ್ಬ ಇದೆ. ಸೊ ಇಲ್ಲಿ ಸಿನಿಮಾಗಳ ಅನೌನ್ಸ್ಮೆಂಟು, ಸಿನಿಮಾಗಳ ಪ್ರಮೋಷನ್ನು, ಟ್ರೈಲರ್ ಪ್ರದರ್ಶನ ಈ ಎಲ್ಲವೂ ಆಗುವಂಥ ಒಂದು ಜಾಗ, ದೊಡ್ಡ ಜಾಗ. ಇಲ್ಲಿ ರಾಮಾಯಣದ ಚಿತ್ರದ ಪ್ರಮೋಷನ್ ಅನ್ಬೋದು ಅಥವಾ ಸಿನಿಮಾ ಬಗ್ಗೆ ಹೇಳುವಂಥ ಕೆಲಸ ಆಗ್ಬೋದು. ಸೊ ಆ ಥರದ ಕೆಲಸ ಮಾಡಲಿಕ್ಕೆ ಯಶ್ ಅವರು, ಹಾಗೆಯೇ ನಮಿತ್ ಮಲ್ಹೋತ್ರಾ ನಿರ್ಮಾಪಕರು, ನಿತೀಶ್ ತಿವಾರಿ ನಿರ್ದೇಶಕರು, ರಣಬೀರ್ ಕಪೂರ್ ನಾಯಕ ನಟರು, ಸೊ ಇವರೆಲ್ಲ ಒಟ್ಟಿಗೆ ಹೋಗಿದ್ರು. ಸೊ ಹೋಗಿ ಅಲ್ಲಿ ಸಿನಿಮಾನ ಪ್ರಮೋಟ್ ಮಾಡಿದರು. ಅಲ್ಲಿ ತುಂಬ ವಿಶೇಷವಾದ ವಿಚಾರ ಏನು ಅಂತಂದರೆ, ಯಶ್ ಅವ್ರನ್ನ ಸ್ವಾಗತಿಸಿದಂತಹ ವಿಚಾರ ಏನಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ. ಕನ್ನಡಿಗರಾಗಿ ಅದನ್ನು ಹೇಳಬೇಕು ಅನಿಸುತ್ತೆ. ಸೊ ಏನಪ್ಪ ಅಂದರೆ KGF 1 ಮತ್ತು KGF 2 ಅದರ ಒಂದು ಯಶಸ್ಸು, ಅದನ್ನು ಹೇಳ್ತಾನೆ ಯಶ್ ಅವ್ರನ್ನ ಸ್ವಾಗತಿಸುವಂಥದ್ದು ವೇದಿಕೆ ಮೇಲೆ. ಸೊ ಆ ಸ್ವಾಗತದ ಸಮಯದಲ್ಲಿ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಎಂಟ್ರಿ ಆಗ್ತಾರೆ ಯಶ್ ಅವರು. ಸೊ ಆ ಸಂದರ್ಭದಲ್ಲಿ ಈಗೇನ ಹೆಸರು ಹೇಳಿದ ಸಿನಿಮಾ ತಂಡದ ಹೆಸರು, ನಿರ್ದೇಶಕರು, ನಿರ್ಮಾಪಕರು, ನಾಯಕರು ಇವರೆಲ್ಲ ಎದ್ದು ನಿಲ್ತಾರೆ ಯಶ್ ಅವರು ಬಂದಾಗ. ಸೊ ಅದೆಂಥ ಹೆಮ್ಮೆ ಪಡುವಂಥ ವಿಚಾರ ಅನಿಸುತ್ತೆ. ಯಾಕಂದರೆ ಬಾಲಿವುಡ್ ಅಂದರೆ ಅದರದ್ದೇ ಒಂದು ದೊಡ್ಡ ಸಾಗರ, ಅದರದ್ದೇ ಆದ ಒಂದು ಕದರ್ ಇದೆ. ಅಲ್ಲಿ ಕೆಲಸ ಮಾಡುವಂಥ ಹೆಸರಾಂತ ನಿರ್ದೇಶಕರು, ಹೆಸರಾಂತ ನಿರ್ಮಾಪಕರು, ಹೆಸರಾಂತ ನಾಯಕ ನಟರು ಇವರಿಗೊಂದು ಗೌರವ ಕೊಡ್ತಾರೆ ಅಂತಂದರೆ ಗ್ರೇಟ್ ಅಲ್ವಾ. ಒಟ್ಟಿಗೆ ಕೆಲಸ ಮಾಡಿದರೆ ಅದು ಬೇರೆ ವಿಚಾರ. ಸೊ ಇಲ್ಲಿ ಒಂದು ಅಮೇರಿಕಾದಂಥ ದೇಶದಲ್ಲಿ ಇಂಥ ಒಂದು ಕಾಮಿಕ್ ಕಾನ್ ಸಂಭ್ರಮದಲ್ಲಿ ಈ ಥರ ಒಂದು ರೆಸ್ಪೆಕ್ಟ್ ಸಿಕ್ಕಿರುವಂಥದ್ದು ಮೊದಲ ಖುಷಿ ಪಡುವಂಥದ್ದು ಕನ್ನಡಿಗರೆಲ್ಲ. ಅದಕ್ಕೂ ಹೆಚ್ಚಾಗಿ ಇಲ್ಲಿ ಇನ್ನೊಂದು ವಿಶೇಷವಾದ ಘಟನೆ ನಡೆಯುತ್ತೆ. ಏನಪ್ಪ ಅಂದರೆ ಚಿತ್ರದ ಟ್ರೈಲರ್ ಪ್ರದರ್ಶನ ಆಗುತ್ತೆ. ರಾಮಾಯಣ ಚಿತ್ರದ ಟ್ರೈಲರ್ ಪ್ರದರ್ಶನ ಆಗುತ್ತೆ. ಅದಾದಮೇಲೆ ನಾಯಕ ನಟರು, ವಿಲನ್ ಪಾತ್ರಧಾರಿ ಯಶ್ ಅವರು, ಹಾಗೆಯೇ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಸ್ಕ್ರೀನ್ ಮುಂದೆ ಬಂದು ಕೂಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಧ್ವನಿ ಬರುತ್ತೆ. ಏನಪ್ಪ ಅಂತಂದರೆ ಅದು ಡ್ಯಾಡಿ ಈಸ್ ಹೋಮ್ ಅಂತ. ಇದು ಟಾಕ್ಸಿಕ್ ಚಿತ್ರದಲ್ಲಿ ರಾಯ ಪಾತ್ರಧಾರಿ ಯಶ್ ಅವರು ಹೇಳುವಂಥ ಡೈಲಾಗ್. ಸೊ ಅದನ್ನು ನೆನಪಿಟ್ಟುಕೊಂಡು ಕೂಗ್ತಾರೆ ಅಲ್ಲಿ ಜನ. ಅವರು ಇಂಡಿಯನ್ಸೇ. ಸೊ ಅವರ ಒಂದು ಕೂಗು ಅಲ್ಲಿ ಯಶ್ ಅವರಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಆಗ ಅವ್ರ ಕಡೆ ಕೈ ಬೀಸ್ತಾರೆ. ಸೊ ಇದೊಂದು ಸಂದರ್ಭ. ಹಾಗೆಯೇ ಇದಾದ ಮೇಲೆ ಸೆಲ್ಫಿಗೆ ಮುಗಿಬೀಳುವಂಥದ್ದು. ಸೊ ಅದು ಕೂಡ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅಮೇರಿಕಾ ಅಂತ ದೇಶದಲ್ಲಿ ಭಾರತೀಯರಾದರೂ ಕೂಡ ಯಶ್ ಅವರು ಬಂದಾಗ ಅವರಿಗೆ ಗೌರವ ಕೊಡುವಂಥದ್ದು, ಅವರಿಗೆ ಅಭಿಮಾನ ತೋರಿಸುವಂಥದ್ದು ಸಣ್ಣದೇನಿಲ್ಲ. ಸೊ ಕರ್ನಾಟಕದಿಂದ ಆ ಮಟ್ಟಿಗೆ ಹೋಗಿರುವಂಥದ್ದು ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ನಾನು. ತುಂಬ ಖುಷಿಯಾಗಿ ಹೋಗುವಂಥ ವಿಚಾರ. ಹತ್ತಿರದಿಂದ ನೋಡಿರುವಂಥ ಯಶ್ ಅವರು. ಸೊ ಮೊದಲ ಸಲ ಸಿನಿಮಾ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ರು, ಸಿನಿಮಾದ ಪ್ರತಿಯೊಂದು ಕಂಟೆಂಟನ್ನು ಯಾವ ಥರ ಪ್ರಮೋಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಸೊ ಅದೆಲ್ಲ ನಾನು ಕಣ್ಣಾಗಿ ನೋಡಿರುವಂಥದ್ದು, ಅವ್ರನ್ನ ಮಾತಾಡಿಸಿರುವಂಥದ್ದು. ಸೊ ಈ ಥರದ್ದೆಲ್ಲ ವಿಚಾರ. ಹೀಗಾಗಿ ಇವ್ರ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಕನ್ನಡಿಗ ದೊಡ್ಡ ಮಟ್ಟಕ್ಕೆ ಹೋಗಿರುವಂಥದ್ದು. ಟಾಕ್ಸಿಕ್ ಸಿನಿಮಾ ಬೇರೆ ಲೆವೆಲ್ಗಿರುವಂಥ ಚಿತ್ರ. ಸೊ ವಿಶ್ವ ಮಟ್ಟದಲ್ಲಿ ಹೋಗಿರುವಂಥ ಚಿತ್ರ, ಹೋಗ್ತಿರುವಂಥ ಚಿತ್ರ. ಸೊ ಬಂದ ಮೇಲೆ ಅದರ ಒಂದು ಕದರೇ ಬೇರೆ ಇರುತ್ತೆ. ಆಗಸ್ಟ್ 26ನೇ ತಾರೀಕು ಟಾಕ್ಸಿಕ್ ಬರುತ್ತೆ. ದೀಪಾವಳಿ ಹೊತ್ತಿಗೆ ರಾಮಾಯಣ ಬರುತ್ತೆ. ಸೊ ಎರಡೂ ಚಿತ್ರ ಬೇರೆ ಲೆವೆಲ್ಗೆ ಇರುವಂಥವು. ಸೊ ಈ ಚಿತ್ರದ ಪ್ರಮೋಷನ್ ನಡೀತಾನೆ ಇದೆ. ಸೊ ಆಗಸ್ಟ್ 26 ಟಾಕ್ಸಿಕ್ ಬರುತ್ತೆ. ದೀಪಾವಳಿ ಹಬ್ಬಕ್ಕೆ 2026 ದೀಪಾವಳಿ ಹಬ್ಬಕ್ಕೆ ರಾಮಾಯಣದ ಪಾರ್ಟ್ 1 ಬರುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಒಂದು ಖುಷಿ ವಿಚಾರ ಏನಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಥರ ಬೆಳೆದ್ರು, ಯಾವ ಥರ ಬಂದರು ಅನ್ನೋದು ಗೊತ್ತಿರುವಂಥದ್ದೇ. ಸೊ ಅದನ್ನು ಮತ್ತೆ ಹೇಳಲಿಕ್ಕೂ ನನಗೂ ಖುಷಿ ಆಗುತ್ತೆ, ಹಾಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.